ಕಿವೇ ಏವಮೇಷ ತಥಾಹಂಚ ದ್ವಾವಪ್ಯತ್ಯಂತ ದುಃಖಿತವು ದೃಷ್ಟದೋಷೇಪಿ ವಿಷಯೇ. ಕಣ್ಣ ಮುಂಭಾಗದಲ್ಲಿ ಯಾರ್ಯಾರು ಹೇಗೆ ಎಂಬುದು ಸ್ಪಷ್ಟ ಕಣ್ಣ ಮುಂಭಾಗದ ಚಿತ್ರಣ ಉಂಟು. ಹಾಗಿದ್ರೂ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಮಮತೆ ಎಳೀತದೆ, ನಂದು ನಂದು ನಂದು. ಯಾಕೆ ಹೀಗೆ ಮೋಹ ತಿಳಿದವರಿಗೂ ಬರ್ತದೆ, ಜ್ಞಾನಿಗಳಿಗೂ ಯಾಕೆ? ಯನ್ಮೋಹೋ ಜ್ಞಾನಿನೋರಪಿ. ಎಂತೆಂಥವ್ರನ್ನ ಈ ಮೋಹ ಬಿಟ್ಟಿಲ್ಲಲ್ಲ, ನನಗೂ ಬಿಟ್ಟಿಲ್ಲ, ಇವನಿಗೂ ಬಿಟ್ಟಿಲ್ಲ. ಹಾಗಿದ್ದರೆ ವಿವೇಕದಿಂದ ಕುರುಡರಾದವರಿಗೆ ನಾವು ಕುರುಡರಾಗಿ ಮೂರ್ಖರಾಗಿದ್ದೇವೆ. ವಿಷಯ ಗೊತ್ತಿದ್ದು ಬಿಡಲಿಕ್ಕೆ ಆಗುವುದಿಲ್ಲ ಅಂತಾದರೆ ಇದಕ್ಕೇನು ಕಾರಣ ಅಂತ ಆ ಸಮಾಧಿ ಮತ್ತು ಸುರಥ ಎಂಬಂತಹ ರಾಜ, ಸುಮೇಧಸ್ ಎಂಬಂತಹ ಋಷಿಗಳಲ್ಲಿ ಕೇಳ್ತಾರೆ. ಋಷಿಗಳು ಹೇಳ್ತಾರೆ, ಎಲ್ರಿಗೂ ತಿಳುವಳಿಕೆ ಉಂಟು, ವಿಷಯ ಪದಾರ್ಥಗಳ ಬಗ್ಗೆ ತಿಳುವಳಿಕೆ ಎಲ್ರಿಗೂ ಉಂಟು. ಎಷ್ಟು ತಿಳುವಳಿಕೆ ಉಂಟು ಅಂತ ಕೇಳಿದರೆ, ಎಷ್ಟೆಷ್ಟು ವಿಷಯಗಳು ಉಂಟೋ ಅಷ್ಟಷ್ಟು ತಿಳುವಳಿಕೆ ಉಂಟು. ಇವಾಗ ಒಂದು ಮೊಬೈಲ್ ಅಂತ ಇಟ್ಟುಕೊಳ್ಳಿ, ಇದರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ರಿಗೂ ಗೊತ್ತುಂಟಿದೆ ಅದರ ಬಗ್ಗೆ. ಈಗ ಹುಟ್ಟಿದ ಮಗುವಿನ ಕೈಯಲ್ಲಿ ಕೊಟ್ಟರು ಕೂಡ ಅದರಲ್ಲಿ ಎಷ್ಟೆಲ್ಲ ಇದುಂಟು ಅದನ್ನು ಪೂರ್ತಿ ಅದು ನೋಡ್ತದೆ. ಅದರ ಬಗ್ಗೆ ತಾನು ಏನು ಬೇಕಾದರೂ ರಿಸರ್ಚ್ ಮಾಡ್ತದೆ ಬೇಕಾದರೆ, ಅಷ್ಟೊದಕ್ಕೆ ಗೊತ್ತುಂಟು. ಆದ್ದರಿಂದಾಗಿ ವಿಷಯಾಶ್ಚ ಮಹಾಭಾಗ ಯಾಂತಿ ಚೈವಂ ಪೃಥಕ್ ಪೃಥಕ್. ಪ್ರತ್ಯೇಕವಾದ ವಿಷಯಗಳ ಬಗ್ಗೆ ಸರಿಯಾದ ಮಾಹಿತಿ, ತಿಳುವಳಿಕೆ, ಮಾಹಿತಿ ಅಲ್ಲ ತಿಳುವಳಿಕೆ, ಜ್ಞಾನ ಪ್ರತಿಯೊಬ್ಬರಿಗುಂಟು. ಹೌದು, ಪ್ರಪಂಚದಲ್ಲಿ ಕೆಲವರು ರಾತ್ರಿ ಕುರುಡರು, ಕೆಲವು ಜೀವರಾಶಿಗಳು ರಾತ್ರಿ ಕುರುಡು. ನಮಗೆಲ್ಲ ರಾತ್ರಿ ಕಣ್ಣು ಕಾಣಿಸುವುದಿಲ್ಲ, ಬೆಳಕಿದ್ದರೆ ಮಾತ್ರ ಕಾಣಿಸ್ತದೆ. ಕೆಲವು ಪ್ರಾಣಿಗಳು ಹಗಲು ಕುರುಡರು ಅಲ್ವಾ? ಈ ಗೂಬೆ ಇತ್ಯಾದಿಗಳಿಗೆ ಹಗಲು ಕಾಣಿಸುವುದಿಲ್ಲ. ಕೆಲವು ಪ್ರಾಣಿಗಳಿಗೆ ರಾತ್ರಿಯೂ ಕಾಣಿಸ್ತದೆ, ಹಗಲೂ ಕಾಣಿಸ್ತದೆ. ನಾಯಿ, ಬೆಕ್ಕು ಇವುಗಳಿಗೆಲ್ಲ ರಾತ್ರಿಯೂ ಕಾಣಿಸ್ತದೆ, ಹಗಲು ಕಾಣಿಸ್ತದೆ. ಇನ್ನು ಕೆಲವರಿಗೆ ರಾತ್ರಿಯೂ ಕಾಣಿಸುವುದಿಲ್ಲ, ಹಗಲು ಕಾಣಿಸುವುದಿಲ್ಲ. ಇದು ಗೀತೆಯ ಯಾ ನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾಮುನೆ ಸಾ ನಿಶಾ ಪಶ್ಯತೋ ಮುನೇಹೆ ಎಂಬ ಶ್ಲೋಕದ ಇನ್ನೊಂದು ರೀತಿಯ ಭಾವ ಈ ಶ್ಲೋಕ. ಅಂದರೆ ಹಗಲು ಮತ್ತು ರಾತ್ರಿ, ಕೆಲವರಿಗೆ ಹಗಲು ಕಾಣಿಸ್ತದೆ, ಕೆಲವರಿಗೆ ರಾತ್ರಿ ಕಾಣಿಸ್ತದೆ. ಏನು ಧ್ವನಿ ಇದರದ್ದು? ನಮಗೆ ಹೆಂಡತಿ, ಮಕ್ಕಳು, ದುಡ್ಡು, ಅಧಿಕಾರ, ಆಸ್ತಿ ಪಾಸ್ತಿ ಇವುಗಳ ಬಗ್ಗೆ ಎಲ್ಲ ನಾವು ಎಚ್ಚರಿಕೆಯಿಂದ ಇರ್ತೇವೆ. ಅದು ಸ್ವಲ್ಪ ಸರಿಯಾಗಿ ನೋಡ್ಕೋ, ಇದೆಲ್ಲ ಬೇಕಾಗ್ತದೆ. ಅದು ತುಂಬ ಅದರ ಬಗ್ಗೆ ಭಾರೀ ಗಮನ. ಅದಕ್ಕೆ ಊಟ ಮಾಡೋದಕ್ಕಾದರೂ ಗಮನ, ಏನಾದರೂ ಬಟ್ಟೆ ತೆಗೆದುಕೊಳ್ಳೋದಾದರೂ ಗಮನ. ಅಷ್ಟು ನಾವು ಅದರ ಬಗ್ಗೆ ಒತ್ತೊತ್ತು ಕೊಟ್ಟು ನಾವು ಏನು ಸೇವಿಸ್ತೇವೆ, ನಮ್ಮವರು ಏನು ಸೇವಿಸ್ತಾರೆ ಅದರ ಬಗ್ಗೆ ಅಷ್ಟೊಂದು ಗಮನ ಕೊಡ್ತೇವೆ. ಅಂದರೆ ಇದರ ಬಗ್ಗೆ ನಮಗೆ ತುಂಬ ಎಚ್ಚರಿಕೆ, ನಾವು ಮೋಸ ಹೋಗಬಾರದು ಅಂತ. ಏನಾದರೂ ಸ್ವಲ್ಪ ನಾವು ಓದಿಕೊಳ್ಳದೆ ಸಿಗ್ನೇಚರ್ ಹಾಕಿಬಿಟ್ರು, ಅಥವಾ ಖಾಲಿ ಹಾಳೆಗೆ ಸಿಗ್ನೇಚರ್ ಹಾಕಿಬಿಟ್ರು ನಾಳೆಗೆ ಏನೋ ಆಗಿಬಿಡ್ತದೆ ಅಂತ. ಇದು ನಮ್ಮ ಪಾಲಿಗೆ ಹಗಲು. ನಮ್ಮ ಪಾಲಿಗೆ ರಾತ್ರಿ ಯಾವುದು? ದೇವರು. ದೇವರ ಬಗ್ಗೆ ಏನು ನಮಗೆ ಗೊತ್ತಿಲ್ಲ. ಪೂರ್ತಿ ಖಾಲಿ ಹಾಳೆ. ದೇವರ ಬಗ್ಗೆ ಖಾಲಿ ಹಾಳೆ, ಪೂರ್ತಿ ಕತ್ತಲೆ, ಏನು ಕಾಣಿಸುವುದಿಲ್ಲ ದೇವರ ಬಗ್ಗೆ. ಇನ್ನು ಯಾನಿಶಾ ಸರ್ವಭೂತಾನಾಂ, ಎಲ್ಲ ಪ್ರಾಣಿಗಳಿಗೆ ಯಾವ ರಾತ್ರಿಯೋ ತಸ್ಯಾಂ ಜಾಗರ್ತಿ ಸಂಯಮಿ. ಅದೇ ಸಂಯಮಿ ಋಷಿ ಜ್ಞಾನಿ ಒಬ್ಬ ಏನು ಮಾಡ್ತಾನೆ, ಅವನಿಗೆ ಈ ಪದಾರ್ಥಗಳು ತಂದ್ರೋ ಬಿಟ್ಟರೋ ಅದು ಯಾವುದಿಲ್ಲ. ಮತ್ತೇನು, ಅವನಿಗೆ ಆ ದೇವರ ಬಗ್ಗೆ ಎಚ್ಚರಿಕೆ, ಭಾರೀ ಎಚ್ಚರಿಕೆ ಅವನಿಗೆ. ಜಾಗೃತಿ, ಎಚ್ಚರಿಕೆ ಅವಸ್ಥೆ ಅವನಿಗೆ ಹಗಲು. ದೇವರ ಬಗ್ಗೆ ಏನು ತಪ್ಪಿದ್ರು ಕೂಡ ದೇವರ ಬಗ್ಗೆ ಅದರಲ್ಲಿ ಏನು ಸಂಪ್ರದಾಯದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅವನು ಉಳಿದ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದೋ ಇದೋ ಏನು ಅಂತೇವಲ್ಲ, ಅದರ ಬಗ್ಗೆ ಅವನಿಗೇನು ತಲೆಕೆಡಿಸಿಕೊಳ್ಳೋದೇ ಇಲ್ಲ. ದೇವರ ಪೂಜೆ, ಕೃಷ್ಣದೇವರ ಪೂಜೆ ಸ್ವಚ್ಛವಾಗಿ ಆಗಬೇಕು, ಚೆನ್ನಾಗಿ ಆಗಬೇಕು. ಏನೆಲ್ಲ ಆಗಬೇಕೋ ಬೆಳಗ್ಗಿಂದ ರಾತ್ರಿ ತನಕ ಅದು ಪೂರ್ತಿ ಆಗಬೇಕು, ಅಷ್ಟೇ ಅವನಿಗಿರುವುದು ಆ ಸಂಯಮಿಗೆ. ಕೃಷ್ಣದೇವರ ಪೂಜೆಯ ವಿಷಯದಲ್ಲಿ ಸಂಯಮಿ ತಾನು ಜಾಗೃತನಾಗಿರ್ತಾನೆ. ತದಿತರ ವಸ್ತುಗಳಲ್ಲಿ ತಾನು ನಿದ್ರೆಯಂತೆ ಆದರೂ ಆಗ್ತದೆ, ಬಿಡ್ತದೆ, ಗಮನಿಸುವುದಿಲ್ಲ ಅಷ್ಟೊಂದು. ನಾವು ಈ ವಿಷಯದ ಬಗ್ಗೆ ಭಾರೀ ಗಮನ ಹರಿಸ್ತೇವೆ, ದೇವರ ವಿಷಯದಲ್ಲಿ ನಾವು ನಿದ್ರೆ ಮಾಡ್ತೇವೆ.
ಹೀಗೆ ಇದರ ಧ್ವನಿಯನ್ನು ಇಲ್ಲಿ ತಂದಿದ್ದ. ದಿವಾಂಧಾಃ ಪ್ರಾಣಿನ ಕೇಚಿತ್ ರಾತ್ರೌ ಅಂಧಾಃ ತಥಾ ಅಪರೇ ಕೇಚಿತ್ ದಿವಾ ತಥಾ ರಾತ್ರೌ ಪ್ರಾಣಿನಸ್ತುಲ್ಯ ದೃಷ್ಟಯ. ಅಂತೂ ರಾತ್ರಿ ನೋಡುವವರು ವೈಷಯಿಕ ಪದಾರ್ಥವನ್ನು ನೋಡ್ತಾರೆ, ಹಗಲು ನೋಡುವವರು ವೈಷಯಿಕ ಪದಾರ್ಥವನ್ನು ನೋಡ್ತಾರೆ. ಅಂದಾಗ ಹಗಲು ರಾತ್ರಿಗಳಲ್ಲಿ ಎಷ್ಟು ವಿಷಯ ಪದಾರ್ಥಗಳೆಲ್ಲ ಉಂಟು ನಮ್ಮ ಜೀವನದಲ್ಲಿ. ಅಲ್ಲ, ಮನುಷ್ಯರಲ್ವಾ? ಮನುಷ್ಯ ಎಂಬ ಶಬ್ದಕ್ಕೆ ಅವಬೋಧನೆ, ಸರಿಯಾದ ತಿಳುವಳಿಕೆ ಉಳ್ಳವನನ್ನೇ ಮನುಷ್ಯ ಅಂತ ಕರೆಯುವುದು. ಜ್ಞಾನಿ ಅದಕ್ಕೆ ಹೇಳ್ತಾರೆ, ಹೌದಪ್ಪ ಜ್ಞಾನಿನೋ ಮನುಜ ಸತ್ಯಂ, ಮನುಷ್ಯರು ಜ್ಞಾನಿಗಳು ಅಲ್ಲ ಅಂತ ಯಾರು ಹೇಳಿದರು? ಕಿನ್ನುತೆ ನಹಿ ಕೇವಲಂ, ಮನುಷ್ಯರಿಗಿರುವ ಜ್ಞಾನ ಉಂಟಲ್ಲ, ತಿಳುವಳಿಕೆ ಉಂಟಲ್ಲ, ಅವರು ಕೇಳ್ತಾರೆ ಮನುಷ್ಯರಿಗಿರುವ ತಿಳುವಳಿಕೆ ಪ್ರಾಣಿ ಪಕ್ಷಿಗಳಿಗಿಲ್ವಾ, ಪಶುಗಳಿಗಿಲ್ವಾ? ಮನುಷ್ಯನಿಗೆ ಮಾತ್ರ ಇರುವುದಾ? ಏನದು? ಯಥೋ ಹಿ ಜ್ಞಾನಿನ ಸರ್ವೇ, ಎಲ್ಲವುಗಳು ಜ್ಞಾನಿಗಳೇ, ಪಶು ಪಕ್ಷಿ ಮೃಗಾದಯ. ಮತ್ತು ಹಾಗಿದ್ರೆ ಅದಕ್ಕಿಂತ ಪಶು ಪಕ್ಷಿಗಳಲ್ಲಿ ಇಲ್ಲದೇ ಇರುವಂತಹ ಹೆಚ್ಚಿನ ತಿಳುವಳಿಕೆ ಮನುಷ್ಯನಲ್ಲಿ ಏನುಂಟು? ಏನಾದರೂ ಉಂಟಾ? ಯಾಕೆಂತಂದರೆ ನೋಡಿ, ನಮಗೆ ತಿಳುವಳಿಕೆ 3 ಏನು ಅಂದರೆ, ಆಹಾರ, ಹೊತ್ತಿಗೆ ಸರಿಯಾಗಿ ಆಹಾರ ಸೇವಿಸಬೇಕು. ನಾವು ಮಾತ್ರ ಉಣ್ಣೋದಾ? ಪ್ರಾಣಿಗಳು ತಿನ್ನುವುದಿಲ್ವಾ? ಪಕ್ಷಿಗಳು ತಿನ್ನುವುದಿಲ್ವಾ? ಪಶುಗಳು ತಿನ್ನುವುದಿಲ್ವಾ? ತಿಂತಾವೆ. ನಮಗೆ ತಿಂದ ಮೇಲೆ ನಿದ್ರೆ ಮಾಡಬೇಕು, ನಾವು ಮಾತ್ರ ನಿದ್ರೆ ಮಾಡುವುದಾ? ಪಶು ಪಕ್ಷಿಗಳೆಲ್ಲ ನಿದ್ರೆ ಮಾಡುವುದಿಲ್ವಾ? ಮಾಡ್ತಾವೆ. ಮೈಥುನ, ಮನುಷ್ಯರಲ್ಲಿ ಮಾತ್ರ ಮನುಷ್ಯರಲ್ಲಿ ಮಾತ್ರ ಇರೋದಾ? ಪಶು ಪಕ್ಷಿಗಳಲ್ಲಿ ಮೈಥುನ ಇಲ್ವೇ? ಮೈಥುನ ಇಲ್ಲ ಅಂದರೆ ಅವುಗಳ ಸಂತತಿ ಉತ್ಪತ್ತಿ ಆಗೋದಾದರೆ ಹೇಗೆ? ಹಾಗಿದ್ರೆ ಅವುಗಳಲ್ಲಿ ಸಂತತಿ ಕಾಣ್ತೇವೆ. ನಾಯಿಯಲ್ಲಿ ಸಂತತಿ ಕಾಣ್ತೇವೆ, ಬೆಕ್ಕಲ್ಲಿ ಕಾಣ್ತೇವೆ, ಹಂದಿಯಲ್ಲಿ ಕಾಣ್ತೇವೆ, ಇನ್ನಿತರ ಕಾಗೆಗಳು ಮತ್ತೊಂದು ಪ್ರತಿಯೊಂದು ಪ್ರಾಣಿ ಪ್ರಪಂಚದಲ್ಲೂ ಕೂಡ ನಾವು ಸಂತತಿ ಅಭಿವೃದ್ಧಿಯಾಗಿ ಕಾಣ್ತೇವೆ. ಅಲ್ಲಿ ಮೈಥುನ ಅಲ್ಲಿ ಉಂಟು. ಹಾಗಿದ್ರೆ ಮೈಥುನ ಬೇಕೆಂಬ ತಿಳುವಳಿಕೆ ಪ್ರಾಣಿ ಪಕ್ಷಿಗಳಿಗೆ ಉಂಟು, ಮನುಷ್ಯನಿಗೆ ಉಂಟು. ಹೊತ್ತಿಗೆ ಸರಿಯಾಗಿ ತಿನ್ನಬೇಕೆಂಬಂತಹ ತಿಳುವಳಿಕೆ ಮನುಷ್ಯನಿಗೆ ಉಂಟು, ಇತರ ಪ್ರಾಣಿಗಳಿಗೆ ಉಂಟು. ನಿದ್ರೆ ಮಾಡಬೇಕೆಂಬ ತಿಳುವಳಿಕೆ ನಮಗೂ ಉಂಟು, ಅವುಗಳಿಗೆ ಉಂಟು. ಏನು ವ್ಯತ್ಯಾಸ? ಹಾಗಿದ್ರೆ ಏನು ವ್ಯತ್ಯಾಸ ಇಲ್ವೇ? ನೋಡಿ, ಜ್ಞಾನ ಇದ್ದದ್ರಿಂದಲೇ, ಅವಳಿಗೆ ಆ ತಿಳುವಳಿಕೆ ಇದ್ದದ್ರಿಂದಲೇ ಜ್ಞಾನೇಪಿ ಸತಿ ಪಶ್ಚ ಏತಾನ್ ಪತಂಗಾನ್ ಚಾವ ಚಂಚುಷು ಕಣಮೋಕ್ಷ ಅತ್ತಾನ್ ಮೋಹಾತ್ ಪೀಡ್ಯಮಾನಾನಪಿಕ್ಷುಧ. ಪಕ್ಷಿಗಳು, ತಾಯಿ ಪಕ್ಷಿ ಅಥವಾ ತಂದೆ ಪಕ್ಷಿ ತನ್ನ ಮಗುವಿಗಾಗಿ ತಾನು ಹಸಿವೆ ಇದನ್ನೆಲ್ಲ ತಡ್ಕೊಂಡು ತಾನು ಎಲ್ಲಿಗೂ ಹೋಗಿ ಯಾವುದೋ ಕಾಳನ್ನು ಹಿಡ್ಕೊಂಡು ಬಂದು ಆ ಮಕ್ಕಳಿಗೆ ಕೊಡ್ತಾವೆ. ಹಾಗಿದ್ರೆ ಅವುಗಳು ತಮ್ಮ ಮಕ್ಕಳನ್ನು ಪೋಷಿಸ್ತಾವೋ ಇಲ್ವೋ? ಆ ಪ್ರಾಣಿಗಳೆಲ್ಲ ಪ್ರತಿಯೊಂದು ಕೂಡ ನಾವು ಹೇಗೆ ನಮ್ಮ ಮಕ್ಕಳನ್ನು ಪೋಷಿಸ್ತೇವೋ ಅದೇ ರೀತಿ ಇನ್ನಿತರ ಪ್ರಾಣಿ ಪ್ರಪಂಚವು ಕೂಡ ಅದೇ ರೀತಿ. ಒಂದು ಹಸು ಕರು ಹಾಕಿತ್ತು ಅಂತ ಇಟ್ಟುಕೊಳ್ಳಿ, ಆ ಹಸುವಿನ ಬಳಿಗೆ ನೀವು ಹೋಗಿ ನೋಡೋ, ಕರು ಇರುವಾಗ ಪಕ್ಕದಲ್ಲಿ ಬಿಡ್ಲಿ ಅದು ಮುಟ್ಲಿಕ್ಕೆ. ಅದು ಯಾವ ಪ್ರಾಣಿಯೂ ಮುಟ್ಟುವುದಿಲ್ಲ, ಮಂಗವೇ ಆಗಲಿ ಮುಟ್ಟುವುದಿಲ್ಲ, ಬೆಕ್ಕಾದರೂ ಮನೆ ಬೆಕ್ಕಾದರೂ ಮುಟ್ಲಿಕ್ಕೆ ಬಿಟ್ಟುವುದಿಲ್ಲ, ಪಕ್ಕಕ್ಕೆ ಹೋಗಲಿಕ್ಕೆ ಬಿಟ್ಟುವುದಿಲ್ಲ, ಅದು ಮನೆಯವರನ್ನೇ. ಈ ತಿಳುವಳಿಕೆ ನಮಗೂ ಉಂಟು, ಅವುಗಳಿಗೆ ಉಂಟು. ಏನು ವ್ಯತ್ಯಾಸ ಉಂಟು? ಏನು ವ್ಯತ್ಯಾಸ ಇಲ್ಲ. ಅವುಗಳು ಕೊಕ್ಕಲ್ಲಿ ಅದಕ್ಕೆ ಬೇಕಾದ ಕಾಳು ಬೇಳೆ ಇವುಗಳನ್ನು ತರ್ತಾವೆ. ಅದರಿಂದಾಗಿ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಮಾನುಷಾಹ ಸಾಭಿಲಾಷಾಹ ಸುತಾನ್ ಪ್ರತಿ, ಹೇ ಮನುಜವ್ಯಾಘ್ರ, ಶ್ರೇಷ್ಠ ರಾಜನೇ ಸಂಬೋಧನೆ ಮಾಡ್ತಾರೆ. ಆದ್ದರಿಂದಾಗಿ ಲೋಭಾದ್ ಪ್ರತ್ಯುಪಕಾರಾಯ ನನ್ನ ವೇತಾನ್ ಕಿಂ ನ ಪಶ್ಯಸಿ. ಇಷ್ಟೆಲ್ಲ ಆಗಿದ್ರೂ ತಥಾಪಿ ಮಮತಾವರ್ತೆ ಮೋಹಗರ್ತೆ ನಿಪಾತಿತಾಹ. ಪ್ರತಿಯೊಬ್ಬರೂ ಕೂಡ ಮೋಹವೆಂಬ ಹೊಂಡದಲ್ಲಿ ಬೀಳಿಸಲ್ಪಟ್ಟಿದ್ದಾರೆ. ಯಾರಿಂದ? ಮಹಾಮಾಯಾ ಪ್ರಭಾವೇಣ, ಮಹಾಮಾಯೆಯ ಪ್ರಭಾವದಿಂದ. ಅವಳೇನು ಮಾಡ್ತಾಳೆ? ನಮಗೆ ಸಂಸಾರವನ್ನು ಕೊಡ್ತಾ ಇದ್ದಾಳೆ. ಆದ್ದರಿಂದ ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಂಡು ತುಂಬ ಉಪಯೋಗ ಇಲ್ಲ. ಯಾಕೆಂದರೆ ನಮ್ಮನ್ನು ಹೊಂಡದಲ್ಲಿ ಹಾಕಬೇಕು ಅಂತ ಅವಳ ಸಂಕಲ್ಪ ಇದ್ದರೆ ಅವಳು ನಮ್ಮನ್ನು ಹೊಂಡದಲ್ಲಿ ಹಾಕ್ತಾಳೆ. ತನ್ನ ಹತ್ರ ವಿಸ್ಮಯಕಾರಿಯೋ, ಅವಳು ಯಾರು? ಜಗತ್ಪತೇ ಯೋಗನಿದ್ರಾ ಮಹಾಮಾಯಾ, ಜಗತ್ಪತೇ ಹರೇಹೇ ಮಹಾಮಾಯಾ ಹರೇಶ್ಚೇಷ ತಯಾ ಸಮ್ಮೋಹ್ಯತೆ ಜಗತ್. ಶ್ರೀಹರಿಯ, ಜಗತ್ಪತಿಯಾದ ಶ್ರೀಹರಿಯ ಯೋಗನಿದ್ರಾ ರೂಪಳ ಅನಿಸಿಕೊಂಡ ಮಹಾಮಾಯಿ ದುರ್ಗಾದೇವಿ. ಅವಳು ಬಂಧಕಳು. ಇದರಲ್ಲೇ ಮುಂದಕ್ಕೆ ಒಂದು ಸ್ತೋತ್ರ ಬರುತ್ತದೆ. ಮಹಿಷಾಸುರನ ಸಂಹಾರವಾದ ನಂತರದಲ್ಲಿ ದೇವತೆಗಳು ಮಾಡುವ ಸ್ತೋತ್ರದಲ್ಲಿ ಆ ಲಕ್ಷ್ಮೀದೇವಿಯ 3 ರೂಪಗಳನ್ನು ಹೇಳುವ ಕ್ರಮದಿಂದ ಹೇಳ್ತಾ ಬರ್ತಾರೆ. ಆಧಾರಭೂತ ಜಗತಸ್ತ್ವಮೇಕಾ ಮಹೀ ಸ್ವರೂಪೇಣ ಯತಸ್ಥಿತಾಸಿ.
ಭೂಸ್ವರೂಪದಿಂದ ಎಲ್ಲರಿಗೂ ಆಧಾರಭೂತಳಾಗಿದ್ದಿ. ಶ್ರೀ ಸ್ವರೂಪದಿಂದ ನಮಗೆ ಧನಲಕ್ಷ್ಮಿಯಾಗಿ, ಧಾನ್ಯಲಕ್ಷ್ಮಿಯಾಗಿ, ಸಂತಾನಲಕ್ಷ್ಮಿಯಾಗಿ, ಸೌಭಾಗ್ಯಲಕ್ಷ್ಮಿಯಾಗಿ, ವಿದ್ಯಾಲಕ್ಷ್ಮಿಯಾಗಿ, ರಾಜ್ಯಲಕ್ಷ್ಮಿಯಾಗಿ ನಮಗೇನೆಲ್ಲ ಬೇಕೋ ಆ ರೂಪದಲ್ಲೆಲ್ಲ ತಾನು ಆ ಯಾವ ಲಕ್ಷ್ಮೀ ಸ್ವರೂಪದ ನಮಗೆ ಕೊಡ್ತಾ ಇದ್ದಾಳೆ. ಆದರೆ ದುರ್ಗಾರೂಪ ಏನನ್ನು ಕೊಡ್ತದೆ ಅಂತಂದರೆ ಇವರು ಕೊಟ್ಟಂತೆ ಕೊಡುವುದಲ್ಲ, ಅವರು ಕೊಟ್ಟದ್ರಲ್ಲಿ ತಾದಾತ್ಮ್ಯವನ್ನು ಕೊಡ್ತದೆ, ಮಮತೆಯನ್ನು ಕೊಡ್ತದೆ, ಅಹಂಕಾರವನ್ನು ಕೊಡ್ತದೆ. ನಾನು ಯಾರು ಅಂತ ಕೇಳಿದರೆ ನಾನು ಅಂತ ನಾನು ಅಂತೇನೆ. ಯಾವುದನ್ನು ನನ್ನ ದೇಹವನ್ನು ಮುಟ್ಟಿಕೊಂಡು ನಾನು ಅಂತ ಅಂತೇನೆ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಿಲ್ಡಿಂಗು, ನನ್ನ ಕಾರು, ನನ್ನ ಬಾರು ಎಲ್ಲ ನಂದು 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 ನಂದು. ಇದು ಪ್ರತಿಯೊಂದರಲ್ಲಿ ಉಂಟು, ಪ್ರತಿಯೊಬ್ಬರಲ್ಲಿ ಉಂಟು ಅಂತ. ಹೀಗೆ ಅವಳು ಪ್ರತಿಯೊಬ್ಬರನ್ನು ಕೂಡ ಆ ಮೋಹದ ಬಲೆಗೆ ಹಾಕ್ತಾಳೆ. ನಾನು ನೀನು ಅಂತಲ್ಲಪ್ಪ ಪುಣ್ಯಾತ್ಮ, ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಸಾ ಬಲಾದ್ ಆಕೃಷ್ಟ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ಎಂತೆಂತಹ ಜ್ಞಾನಿಗಳನ್ನು ಆ ಬಲೆಗೆ ಹಾಕಿದವಳೆ. ವಿಶ್ವಾಮಿತ್ರರ ಸಾಧನೆಯನ್ನು ಕಮ್ಮಿಯೇ. ಅಷ್ಟು ಸಾಧನೆಗೈದಂತಹ ವಿಶ್ವಾಮಿತ್ರರನ್ನು ಹಲವಾರು ಪ್ರಸಂಗದಲ್ಲಿ ಬೇರೆ ಬೇರೆ ಬಲೆಗೆ ಹಾಕಿ ಎಷ್ಟು ಪರೀಕ್ಷೆ ಮಾಡಿದ್ದಾಳೆ ಅಲ್ಲ. ಅವರೇನೋ ಉತ್ತೀರ್ಣರಾದರು, ದೊಡ್ಡವರು, ಜ್ಞಾನಿಗಳು. ನಮ್ಮ ಸ್ಥಿತಿ ಯಾರನ್ನು ಅವಳು ಬಿಟ್ಟಿಲ್ಲ. ಅವಳು ಬೇರೆ ಬೇರೆ ರೂಪದಲ್ಲಿ ಬಲೆಗೆ ಹಾಕ್ತಾಳೆ. ಅವಳು ಸೃಷ್ಟಿ ಮಾಡ್ತಾಳೆ, ಸ್ಥಿತಿ ಮಾಡ್ತಾಳೆ, ಸಂಹಾರ ಮಾಡ್ತಾಳೆ. ಅವಳು ಪ್ರಸನ್ನಳಾದರೆ ಅನುಗ್ರಹ ಮಾಡ್ತಾಳೆ. ಆದ್ದರಿಂದ ಅವಳು ನಮಗೆ ವಿದ್ಯಾಸ್ವರೂಪಿಣಿಯಾಗಿ ಮುಕ್ತಿಗೆ ಕಾರಣಳಾಗ್ತಾಳೆ. ಅದೇ ಅವಳು ನಮಗೆ ಬಂಧಕ್ಕೂ ಅವಳೇ ಅಜ್ಞಾನ ಸ್ವರೂಪದಿಂದ ಕಾರಣಳಾಗ್ತಾಳೆ.